ವಿಶೇಷವಾಗಿ ಬರುವಂತಹ ಏನು ನಮ್ಮ ಶಿಕ್ಷಕರ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ KPCC ವತಿಯಿಂದ ವೀಕ್ಷಕರಾಗಿ ನನ್ನನ್ನು ನೇಮಕ ಮಾಡಿದ್ದಾರೆ. ಆ ಹಿನ್ನೆಲೆ ಇವತ್ತು ಸಭೆ ಕೂಡ ಕರೆದಿದ್ದೀವಿ. ಈ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಬರುವಂತಹ ಏನು 6 ಕ್ಷೇತ್ರಗಳಲ್ಲಿ 3 ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, 3 ಟೀಚರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೇನೆ. BJPಯಿಂದ ಶಿಕ್ಷಕರು ಮತ್ತು ಪದವೀಧರರು ಭ್ರಮನಿಷ್ಠರಾಗಿದ್ದಾರೆ. ಈಗಾಗಲೇ ಬೆಂಗಳೂರು ನಡೆದಂತಹ ಏನು ಬೈ ಎಲೆಕ್ಷನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪುಟ್ಟಣ್ಣ ಅವರು ಗೆದ್ದಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಅಭ್ಯರ್ಥಿಗಳಾದ ಐನೂರು ಮಂಜುನಾಥ್ ಅವರು ಹಾಗೂ KK ಮಂಜುನಾಥ್ ನಮ್ಮ ಶಿಕ್ಷಕ ಕ್ಷೇತ್ರದ ಅಭ್ಯರ್ಥಿಗಳು ಇಬ್ಬರು ಕೂಡ ಗೆಲ್ತಾರಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಮಂಜುನಾಥ್ ಅವರು ಹೋದ ಚುನಾವಣೆಯಲ್ಲಿ ಬಹಳ ಕಡಿಮೆ ಮತಗಳಿಂದ ಸೋತಿದ್ರು. ಅದೇ ಐನೂರು ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಸೇರಿ ಮಾಡಿದ್ದಾರೆ. ಈಗ ಜನ ವಿಶೇಷವಾಗಿ ಯುವಕರು ಹಾಗೂ ಶಿಕ್ಷಕರು BJPಯಿಂದ ನೊಂದಿದ್ದಾರೆ. ಬದಲಾವಣೆ ಅವರಿಗೊಂದು ವಿಶ್ವಾಸ ಬಂದಿದೆ ಅಂತ ಹೇಳಿದ್ರೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಯುವಕರಿಗೆ ಈಗಾಗಲೇ ನಾವು ಕಾರ್ಯಕ್ರಮ ಕೂಡ ಕೊಡ್ತಾ ಇದ್ದೀವಿ. ಯುವಕರಿಗೆ ಏನು ನಮ್ಮ ಯುವನಿಧಿ ಕಾರ್ಯಕ್ರಮ ಮೂಲಕ ಯುವಕರಿಗೆ ಕೂಡ ನಾವು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಶಿಕ್ಷಕ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವಂತಹ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆ 6 ಕ್ಷೇತ್ರಗಳನ್ನು ನಾವು ಗೆದ್ದು ಮುಂದಿನ ಕೌನ್ಸಿಲಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಸಿಗತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಂದು ವರ್ಷ ಆಗಿದೆ. ಕಳೆದ 1 ವರ್ಷದಲ್ಲಿ ಏನು 5 ಗ್ಯಾರಂಟಿಗಳನ್ನ ಏನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಇದು ನಮ್ಮ ಸಂಕಲ್ಪ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ 1 ವರ್ಷದಲ್ಲಿ ಇಡೀ ರಾಜ್ಯದ ಹಾಗೂ ಎಲ್ಲ ಸಮಾಜ ವರ್ಗದ ಜನರಿಗೆ ಕಾರ್ಯಕ್ರಮವನ್ನು ಕೊಟ್ಟು ಅವರ ಅಭಿವೃದ್ಧಿಗೆ ಕೆಲಸ ನಾವು ಮಾಡ್ತಾ ಇದ್ದೀವಿ. 5 ಗ್ಯಾರಂಟಿಗಳು ಈ ದೇಶದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕೂಡ ನಾವು ಪ್ರಚಾರ ಕೊಟ್ಟಿದ್ದೀವಿ. ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರಂತ ವಿಶ್ವಾಸ ವ್ಯಕ್ತಪಡ್ತಾ ಇದ್ದೀವಿ. ಜನ 10 ವರ್ಷ BJP ಸರ್ಕಾರ ನೋಡಿದ್ದಾರೆ. 10 ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಜನರನ್ನ ಮೋಸ ಮಾಡಿದ್ದಾರೆ. ಈಗಾಗಲೇ ಕೊನೆ 2 ಹಂತ ಚುನಾವಣೆ ಆಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯಾವ ರೀತಿ ಇಡೀ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಇಂಡಿಯಾ ಮೈತ್ರಿಕೂಟದ ಪರವಾಗಿ ನಡೀತಾ ಇದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿಯನ್ನು ಬಿಟ್ಟು ಸಮಾಜದಲ್ಲಿ ಅಂತಹ ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ. ಜನರಲ್ಲಿ ಭೇದ ಬರುವ ರೀತಿಯಲ್ಲಿ ಭಾಷಣ ಮಾಡ್ತಾರೆ. ಅವ್ರಿಗೆ ಅಷ್ಟೇ ವಿಶ್ವಾಸ ಇರ್ತಾ ಇದ್ರೆ 10 ವರ್ಷ ನಾವು ಜನರ ಕೆಲಸ ಮಾಡಿದ್ದ ಮಾತನ್ನು ಹೇಳಿದ್ರು. ಆ ಅಭಿವೃದ್ಧಿ ಮೇಲೆ ಅವ್ರು ಓಟ್ ಕೇಳಬೇಕು. ಅದೇ ಅಭಿವೃದ್ಧಿ ಬಿಟ್ಟು ಕಳೆದ 3ನೇ ಹಂತದ ನಂತರ ಅವ್ರಿಗೇನು ಮಾಹಿತಿ ಸಿಕ್ಕಿದೆ ನಾವು ಸೋಲ್ತೀವಿ ಅಂತ, ಅದರಿಂದ ಅದನ್ನು ಸಂಪೂರ್ಣವಾಗಿ ಅವರ ಭಾಷಣವನ್ನು ಬದಲಾವಣೆ ಮಾಡಿ ಸಮಾಜ ಹೊಡೆಯುವಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಇವತ್ತು ಜನ ಅರ್ಥ ಮಾಡ್ಕೊಳ್ತಾರೆ. ದೇಶದಲ್ಲಿ ಅಭಿವೃದ್ಧಿ, ಶಾಂತಿ, ನೆಮ್ಮದಿ ಹಾಗೂ ಆಗಬೇಕಾದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕಂತ ಜನ ಇವತ್ತು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಜನ ಇವತ್ತು ಸನ್ಮಾನ್ಯ ಮನಮೋಹನ್ ಸಿಂಗ್ ಸರ್ಕಾರದ ಸಾಧನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಆ 10 ವರ್ಷ ಹಾಗೂ BJPಯ 10 ವರ್ಷ ಇದ್ರ ಬಗ್ಗೆ ತುಲನೆ ಮಾಡ್ತಾ ಇದ್ದಾರೆ. ಅದರಿಂದ BJP ಸರ್ಕಾರದಿಂದ ಜನ ಭ್ರಮನಿಷ್ಠರಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕೇಂದ್ರದಲ್ಲಿ ನಮ್ಮ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ ನಾವು ನಮ್ಮ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡಿದ್ವಿ ಈ ಕ್ಷೇತ್ರವನ್ನು ಬಿಟ್ಟು. ಸೊ ಈ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ನಮ್ಮ ವರ್ಗೀಕೇಶ್ ಭಂಡಾರಿ ಇರ್ಬೋದು, ಎಲ್ಲ ಶಾಸಕರು, ನಮ್ಮ ಹತ್ರ ವಿನಯ್ ಕುಮಾರ್ ಸೊರ್ಕೆ ಇರ್ಬೋದು, ಇಲ್ಲಿ ನಮ್ಮ ಹರೀಶ್ ಅವರು ಇರ್ಬೋದು, ನಮ್ಮ ಎಲ್ಲ ಅಭ್ಯರ್ಥಿಗಳು, ಅಶೋಕ್ ರೈ ಇರ್ಬೋದು. ಸೊ ಎಲ್ಲ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು, ಕ್ಯಾಂಡಿಡೇಟ್ಸ್ ಎಲ್ಲ ಏನು ಉಸ್ತುವಾರಿಗಳು ಹಾಕಿದ್ದಾರೆ KPCCಯಿಂದ, ಅವರೆಲ್ಲ ಕೂಡ ನಿರಂತರವಾಗಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮಧ್ಯಾಹ್ನ ಮೇಲೆ 3 ಗಂಟೆಗೆ ಉಡುಪಿ ಕಾರ್ಯಕ್ರಮ ಕೂಡ ಇಟ್ಟಿದ್ದೀನಿ. ಒಟ್ಟಾರೆ ಈ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ.
ಅದು ನಾವು ಅಂತಿಮವಾಗಿ ತೀರ್ಮಾನ ನಮ್ಮ ಮೈತ್ರಿಕೂಟ ತೀರ್ಮಾನ ಮಾಡ್ತಾರೆ. ಆದರೆ ನಮ್ಮ ಭಾವನೆ, ವಿಶೇಷವಾಗಿ ಯುವಕರ ಭಾವನೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕಂತ ಭಾವನೆ, ಅದನ್ನು ನಾವು ವ್ಯಕ್ತಪಡಿಸಿದ್ವಿ. ಖರ್ಗೆ ಬೇಡ ಅಂತ ಯಾರು ಹೇಳುವುದಿಲ್ಲ. ಈಗ ಈ ಹರೀಶ್ಪುಂಜ ಪ್ರಕರಣದಲ್ಲಿ ಈ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಲಾಗಿದೆ, ಅದು ಸಿಎಂ ಕೂಡ ನಾನ್ ಬೇಲೇಬಲ್ ಅಂತ ಹೇಳಿದೆ. ಹೀಗಿರುವಾಗ ಅದು ಬಂಧನಕ್ಕೆ ಯಾಕೆ ಏನು ಡಿಲೇ ಆಗ್ತಾ ಇದೆ? ಈಗ ನನಗೇನು ಮಾಹಿತಿ ಸಿಕ್ಕಿದ್ದು, ಬಹುಶಃ ಹೋಮ್ ಮಿನಿಸ್ಟರ್ ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದೆ. ಬಹುಶಃ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟು ಬಂದೇನೆ. ಅದರಿಂದ ಅದನ್ನು ಅವ್ರು ಗಮನಿಸಿ ಅದಕ್ಕೆ ಉತ್ತರ ಕೊಡ್ತಾರೆ. ಈಗ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹೀಗಾಗಿ ಗೃಹ ಸಚಿವರು ಒತ್ತಾಯ ಮಾಡ್ತಿದ್ದಾರೆ. ಅಂದರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಹತ್ಯೆಗಳು, ನಿನ್ನೆ ಉಡುಪಿಯಲ್ಲಾಗಿರ್ತಕ್ಕಂಥ ಗ್ಯಾಂಗ್ ವಾರ್ ಇರ್ಬೋದು, ಈ ರೀತಿಯ ಘಟನೆಗಳೆಲ್ಲ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅಂತ ಇದೆ. ಈಗಾಗಲೇ ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆಗೆ ಏನೆಲ್ಲ ಮಾಡಬೇಕು ಅದೆಲ್ಲ ನಾವು ಮಾಡಿದ್ದೀವಿ. ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೆಲವು ಘಟನೆಗಳಾಗಿದೆ, ಕೂಡಲೇ ತನಿಖೆಗಳಾಗ್ತಾ ಇದೆ, ಅರೆಸ್ಟ್ಗಳಾಗ್ತಾ ಇದೆ. ಯಾವ ರೀತಿ ಕಾನೂನು ರೀತಿ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸ ನಾವು ನಮ್ಮ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ 2ನೇ ಬಾರಿ ಹೇಳ್ತೀನಿ ನಾನು ಮಾಡ್ತಾ ಇದ್ದೀನಿ. ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಈ ಕಾಂಗ್ರೆಸ್ನ ಎಸ್ ವಿ ದಿನೇಶ್ ಅವರು ಈ ನಿಮ್ಮ ಅಭ್ಯರ್ಥಿಯ ಮೇಲೆ ಯಾವತ್ತಲ್ಲೆಲ್ಲ ಪಕ್ಷಾಂತರಿ ಆ ಥರ ಇದು ಮಾಡ್ತಾ ಇದ್ದಾರೆ. ಅವರು ಪಕ್ಷದ ಮೇಲೆ ಅವರಿಗೆ ಇದಿಲ್ಲ ಅಂತ, ಪಕ್ಷಾಂತರಿಯ ಮೇಲೆ ಮಾತ್ರ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಕ್ರಮ ಏನಾದರೂ ಆಗ್ತದಾ ಅಂತ. ಈಗ ರಘುಪತಿ ಭಟ್ರ ಮೇಲೆ ಬಿಜೆಪಿ ಕ್ರಮ ತಗೊಂಡಿದ್ದಾರೆ. ಆಕ್ಷನ್ ಆಗಿದೆ, ಸಸ್ಪೆಂಡೆಡ್ ಆಗಿದೆ. ಹಾಂ, ಅದಿನ್ನೂ ಕೂಡ ನೀವು ಜಾರಿ ಮಾಡಲಿಲ್ಲ. ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇದು ಕೂಡ ಒಂದು ಪ್ರಮುಖ ವಿಚಾರ. ಈ ವಿಚಾರವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಅದಾದಮೇಲೆ ಮುಂದಿನ ಏನು ಬಜೆಟ್ ಇದೆ ಆ ಬಜೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾ ಇದ್ದೀವಿ. ಅದು ಚಾಲನೆಯಲ್ಲಿದೆ ಈಗಾಗಲೇ. ಅದು ಮುಖ್ಯಮಂತ್ರಿ ಕೂಡ ಈಗಾಗಲೇ ಹೇಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ.